नाम भी नहीं लेना चाहते थे। ये हम लोग इस देश के संविधान बनाने के लिए बाबा साहब अंबेडकर को चेयरमैन बनाया। 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಯಾರು ಈ ಕೌಶಲ್ಯವನ್ನ ಕುಳಿತು ಕಲಿತು ಬಿಟ್ರೆ ಅವರ ಜೀವನ ಪರ್ಯಂತ जीवना दारी बेड़कते। ये हमेशा बाबा साहब का अपमान करते रहे। अरे भाई, तुम तो उनका नाम भी नहीं लेना चाहते थे। ये हम लोग इस देश के संविधान बनाने के लिए बाबा साहब अंबेडकर को चेयरमैन बनाया और उन्हीं का संविधान आज जिंदा है। और उस संविधान को खत्म करने का काम आप लोग कर रहे हैं, न्यू मारते हैं ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಈಗ ಹೇಳತ್ತೀರ. ಅರೆ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಮೋದಿ ಅವರಿಗೆ 74-75 ವರ್ಷ ಆಗಿರ್ಬೇಕು. ಈ 15 ವರ್ಷ ಅವರು ಅಧಿಕಾರದಲ್ಲಿದ್ದಾರೆ. ಯಾವಾಗ ಹೇಳಕ್ ಪ್ರಾರಂಭ ಮಾಡಿದ್ರು? 13 ವರ್ಷ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್. ಎಷ್ಟು ಸಾರಿ ಹೇಳ್ತಿದ್ರಪ್ಪ ಅವರ ಹೆಸರು? ನೀವು ದೇಶ ಒಡೆಯ ಕೆಲಸನೂ ಮಾಡ್ತೀವಿ, ಸಮಾಜ ಒಡೆಯ ಕೆಲಸ ಮಾಡ್ತೀವಿ, ಧರ್ಮದಲ್ಲಿ ಜಗಳ ಹಚ್ಚೋ ಕೆಲಸ ಮಾಡ್ತೀವಿ. ಇಂಥ ಜನರಿಂದ ದೇಶದ ಉದ್ಧಾರ ಏನು ಆಗಲಿಲ್ಲ. ಮತ್ತು ನಮ್ಮನ್ನ ಹೆದರ್ಸಕ್ಕೆ ನೀವು ಈ ಇಡಿ ತಂದು ಚಾರ್ಜ್ ಶೀಟ್ ಹಾಕಿ ಸೋನಿಯಾ ಗಾಂಧಿ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ಈ ಕೆಲಸವನ್ನು ನೀವು ಮಾಡಿದ್ರೆ ಕಾಂಗ್ರೆಸ್ ಬಗ್ತದೆ ಅಂತ ನೀವು ತಿಳ್ಕೊಂಡಿರಿ. ಕಾಂಗ್ರೆಸ್ ಎಂದು ಬಗ್ಗದಿಲ್ಲ. ಯಾರಿಗೂ ಆ ಕೆಲಸ ಏನಪ್ಪ ಅಂತಂದ್ರೆ ಯಾವಾಗಲೂ ಕೂಡ ದೇಶದ ಮುಂದೆ ಧೈರ್ಯದಿಂದ ಒಳ್ಳೆಯದಕ್ಕಾಗಿ ನಾವು ಕೆಲಸ ಮಾಡ್ತೇವೆ. ನಾನು ಇದು ಯಾಕೆ ಹೇಳಬೇಕಾದಂಥ ಸಂದರ್ಭ ಅಂತಂದ್ರೆ, ಇದು ಮೊನ್ನೆ ಆಗಿದ ಘಟನೆ. ನೀವು ಖುದ್ದಾಗಿ ಪರ್ಪಸ್ಲಿ ಈ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಸೋನಿಯಾ ಗಾಂಧಿಯನ್ನು ಮಣಿಯೋದಿಲ್ಲ ಯಾರಿಗೂ. ರಾಹುಲ್ ಗಾಂಧಿನೂ ಕೂಡ ಹೆದರೋದಿಲ್ಲ. ಅರೆ, ಅವ್ರ ಕುಟುಂಬದಲ್ಲಿ 2 ಪ್ರಾಣ ಹೋದರೂ ಕೂಡ ಇವತ್ತು ಜನರ ಜೊತೆಯಲ್ಲಿದ್ದವರು. ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟರು, ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ. ನೀವೇನ್ ಮಾಡಿರಿ ದೇಶಕ್ಕೆ? ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, CBI ತಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ರೇಣುಕಾ ಎಂಡಿ, ಚಂದ್ರಶೇಖರ್, ಧಾರೆ ರಾಜರತ್ನ, ಸಾಂಕೇತಿಕವಾಗಿ 5 ಮಂದಿಗೆ ಇಲ್ಲಿ ನೇಮಕಾತಿ ಪತ್ರವನ್ನು ವಿತರಿಸಲಾಗುವುದ್ದೀನ್, ಸೈಯದ್ ನವಾಜುದ್ದೀನ್, ಸೈಯದ್ ರಶೀದಾ ಹುಸೇನ್, ಚೇತನ್, ಮಲ್ಲಿಕಾರ್ಜುನ್ ಸಿಂಗ್, ಭಾಗ್ಯಶ್ರೀ ITS ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ. ನಿಚಿಕೇತ ಚೆಕ್ ಬಡೀಸ್ ಕಂಪನಿಗೆ ಆಯ್ಕೆಯಾಗಿದ್ದಾರೆ. ರೇಣುಕಾ ಎಂಡಿಂಗ್ ITS ಫೈನಾನ್ಷಿಯಲ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಆಯ್ಕೆಗೊಂಡಿದ್ದಾರೆ. ಚಂದ್ರಶೇಖರ್ ANA ಫೌಂಡೇಶನ್ಗೆ ಆಯ್ಕೆಗೊಂಡಿದ್ದಾರೆ. ಧಾರೆ ವರ್ಷದಲ್ಲಿ 10 ಕೋಟಿ ಉದ್ಯೋಗಗಳನ್ನ ನಿರುದ್ಯೋಗಿಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಆದರೆ ಅವರು ಈ 10 ವರ್ಷಗಳು ಹೆಚ್ಚಾಯಿತು ಅಧಿಕಾರಕ್ಕೆ ಬಂದು 20 ಲಕ್ಷ ಉದ್ಯೋಗಗಳನ್ನು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರೇ ಹೇಳಿದ್ದು, ದೇಶ ಜನ ಒತ್ತಾಯ ಮಾಡಿರಲಿಲ್ಲ, ನಿರುದ್ಯೋಗಿಗಳು ಒತ್ತಾಯ ಮಾಡಿರಲಿಲ್ಲ. ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ. ಆದರೆ ಅವರು ಸುಳ್ಳು ಹೇಳಿದ್ರು ಹೊರತು ನಿಜವಾಗಿ ಉದ್ಯೋಗಗಳನ್ನು ಕೊಡಲಿಲ್ಲ.
ಇದನ್ನ ಈ ದೇಶದ ನಿರುದ್ಯೋಗಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಅಧಿಕಾರಕ್ಕೆ ಬಂದಾಗ ಈ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿದ್ದು, ಆ 5 ಗ್ಯಾರಂಟಿಗಳಲ್ಲೇ ಯುವ ನಿಧಿ ಒಂದು ಗ್ಯಾರಂಟಿ ಕಾರ್ಯಕ್ರಮ. ಇದನ್ನ ಶಿವಮೊಗ್ಗದಲ್ಲಿ ಜನವರಿ 2024ರಲ್ಲಿ ಚಾಲನೆಯನ್ನು ಮಾಡೋದು. ಎಲ್ಲ ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ಅಂದ್ರೆ 23-24ರಲ್ಲಿ ಯಾರ್ಯಾರು ತೇರ್ಗಡೆಯಾಗಿದ್ದಾರೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಗೌರ್ಮೆಂಟ್ ಕಡೆಯಿಂದ ಟ್ರೈನಿಂಗ್ ಕೊಡ್ತೀವಿ ಸರ್. ಅದ್ರಾಗ ನೀವು ಏನಾರು ಆಸಕ್ತಿ ಇದ್ದೀರಿ ಅಂತಂದ್ರೆ ಹೆಸರು ಬರ್ಸ್ರಿ. ಹಾಂ ಬರೀ काय असेल ಧೀರ ದಿಟ್ಟ ನಾಯಕ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ. ನೆಲದ ಧೂಳಿನಿಂದ ಎದ್ದು ಬಂದ ಧೀರ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸ್ವಾಗತಿಸೋಣ, ಬರಮಾಡಿಕೊಳ್ಳೋಣ. ಬರಲಿ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಗಮಿಸಿದ್ದಾರೆ. ನಾವೆಲ್ಲರೂ ಒಂದು ನಿಮಗಾಗಿ ಬಂದಿದ್ದೇವೆ, ಇಂದು ನಾವಿದ್ದೇವೆ ನಿಮ್ಮ ಜೊತೆಗೆ ಎನ್ನುವ ಭರವಸೆ ಮೂಡಿಸುವಂತಹ ಕೈ ಕೈ ಸೇರಿದರೆ ಚಪ್ಪಾಳೆ. ऑनरेबल प्रीम खरगे जी, ऑनरेबल डॉक्टर शरण प्रकाश पाटिल साहब, राधा कृष्ण दडमनी मिले, किसी भी घर में ना बेरोजगारी का डर